ನಮಸ್ಕಾರ ಸ್ನೇಹಿತರೆ. ಗೋಧಿ ಹೊಲ IMC ಉತ್ಪನ್ನ ಬಳಸಿದ್ದು ಮತ್ತು ಬಳಸಲಾರದ ಫಲಿತಾಂಶಗಳ ವಿಡಿಯೋ ಸಂಚಿಕೆ. ನಾನು ನಿಮ್ಮ ಸೂರ್ಯ ಜೋಶಿ. IMC ಸ್ವದೇಶ ಬಳಸಿ ದೇಶ ಉಳಿಸಿ ಅನ್ನೋ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸಿಂದಗಿ ತಾಲೂಕು ಬಬಲೇಶ್ವರ ಗ್ರಾಮದಲ್ಲಿದ್ದೇವೆ. ಈ IMC ಉತ್ಪನ್ನದ ಒಂದು ಅದ್ಭುತ ಫಲಿತಾಂಶವನ್ನು ನಾನು ಇವತ್ತು ಈ ವಿಡಿಯೋ ಸಂಚಿಕೆಯಲ್ಲಿ ತಮಗೆ ತೋರ್ಬಯಸ್ತೇನೆ. ನಮ್ಮ ರೈತ ಬಾಂಧವರಾದಂಥ ರಾಜು ಹೊಸಮನಿ ಅವ್ರನ್ನ ಪರಿಚಯಿಸ್ತಾ ಇದ್ದೀನಿ. ಸರ್, ನಿಮಗೆ IMC ಉತ್ಪನ್ನದೊಳಗೆ ವಿಭಿನ್ನವಾದ ಫಲಿತಾಂಶ ಹೆಂಗೆ ಕಂಡು ಮತ್ತು ನಿಮ್ಮ ಅನಿಸಿಕೆ ಏನು ಅನಿಸ್ತದೆ? ಸರ್, ಇದು IMC ಪ್ರಾಡಕ್ಟ್ ನಾವು ಯೂಸ್ ಮಾಡಿದ ಮೇಲೆ ವಿತಿನ್ 4-5 ಡೇಸ್ ಒಳಗೆ ಬದಲಾವಣೆ ಕಂಡಿದ್ವಿ. ಓಕೆ ಓಕೆ. ಒಂದು ಎರಡನೇದು ಏನಪ್ಪ ಅಂತಂದ್ರೆ, ಇದು ನಾವು IMC ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಈ ಕೊನೆಯದಾಗಿ 3 ಸಾಲುಗಳನ್ನು ಬಿಟ್ಟಿದ್ದೀನಿ. ರೈತರು ಸ್ವಲ್ಪ ಗಮನಿಸಬೇಕು. ಈಗ ವಿಭಿನ್ನವಾದಂಥ 2 ಫಲಿತಾಂಶ ಅಂದ್ರೆ ಒಂದೇ ಹೊಲ ಒಂದೇ ಬೆಳೆ, ಆದರೂ 2 ಥರನಾದಂಥ ಫಲಿತಾಂಶಗಳು ನಿಮ್ಗೆ ಕಾಣಿಸ್ತಾವೆ. ಅವು ಏನಪ್ಪ ಅಂತಂದ್ರೆ, ಒಂದು 4 ಸಾಲ ಬಳಸಿದ್ದು, 4 ಸಾಲ ಬಳಸಲಾರದ್ದು IMC ಉತ್ಪನ್ನ, ಉಳುಕಿದಷ್ಟು ಏರಿಯಾಕ್ಕೆ ನಾವು ಕಂಪ್ಲೀಟ್ ಬಳಕೆ ಮಾಡಿದಿರಿ. ಅದರಲ್ಲಿ ಇದು ವ್ಯತ್ಯಾಸ ಗಮನಿಸಬೇಕು ಅಂತಂದ್ರೆ, ಎಷ್ಟು ನಾವು IMC ಪ್ರಾಡಕ್ಟ್ ಯೂಸ್ ಮಾಡಿವಿ ಎಲ್ಲಾನು ತನಿ ಹಾಕ್ಯದ, ಎಲ್ಲಾನು ಗರಿ ಹಿಡ್ದದ. ಇದೇನ್ ಬಿಟ್ಟಿವಲ್ಲ, ಈ ಬಿಟ್ಟದ್ರೊಳಗೆ ಮಾತ್ರ ಒಂದು 50% ಕಿಂತ ಕಡಿಮೆ ಅದ. ಒಂದ್ ಸೆಕೆಂಡ್ ನೋಡೇ ಬಿಡ್ತೀನಿ ಸರ್. ರೈತ ಬಾಂಧವರು ಗಮನಿಸಬೇಕು. ಇವು ಕೊನೆ 4 ಸಾಲನ್ನ ನಮ್ಮ ರಾಜು ಹೊಸಮನಿ ಅವರು ಬೇಕಂತ ಫಲಿತಾಂಶ ಯಾವ ರೀತಿ ಬರ್ತದ ಅಂತೇಳಿ ನೋಡೋ ಸಲುವಾಗಿನೇ ಬಿಟ್ಟಿದ್ರು. ಇವು 4 ಸಾಲ ಏನದಲ್ಲ ಬಳಸಲಾರದ್ದು, ಅಂದ್ರೆ IMC ಉತ್ಪನ್ನ IMC ಗ್ರೋತ್ ಪ್ರಮೋಟರ್ನ ಯೂಸ್ ಮಾಡಿದ್ದಿಲ್ಲ. ಆದರೆ ಇಲ್ಲೇ ನೀವು ಗಮನಿಸ್ಬೋದು, ಇದೇ ಸಾಲಿಂದ 2ನೇ ಸಾಲಿಗೆ, ಒಂದು ಸಾಲು ಬಿಟ್ಟು 2ನೇ ಸಾಲಿಗೆ ಕಂಪ್ಲೀಟಾಗಿ ಬಳಕೆ ಮಾಡಿದ್ರೆ ಇದರ ಉತ್ಪನ್ನದ ಇದ್ರ ಬೆಳವಣಿಗೆಯನ್ನು ನೀವು ಗಮನಿಸ್ಬೋದು. ಸರ್, ಇದ್ರೊಳಗೆ ಏನು ಚೇಂಜಸ್ ಏನು ಅನಿಸಿದ್ ನಿಮ್ಗೆ? ಚೇಂಜಸ್ಸು ಅದರಲ್ಲಿ ಕಲರ್ ಪೂರ ಕಪ್ಪಾಗಿದೆ. ಓಕೆ. ಬೆಳೆ ಕೂಡ ಹೈಟ್ ಆಗ್ಯದ. ಅದು ಗರಿನೂ ಹಾಕ್ಯದ, ತನಿ ಹಾಕ್ಯದ. ತನಿ ಹಾಕಿದ್ದಕ್ಕೆ ಈ ಯೂಸ್ ಮಾಡದೇ ಇರುವಂತ ಒಂದು ಬೆಳೆ ಗಮನಿಸಿದಾಗ ಅದಕ್ಕೆ ಯೂಸ್ ಮಾಡಿದಕ್ಕೆ ಎರಡಕ್ಕೆ ಟ್ಯಾಲಿ ಮಾಡಿ ನೋಡಿದ್ರೆ ಭಾಳ ವ್ಯತ್ಯಾಸ ಸರ್. ಭಾಳ ವ್ಯತ್ಯಾಸ ನೋಡ್ರಿ. ಈಚ್ ಕಡೆ ಗರಿ ಹಾಕಿಲ್ಲ, ಈಚ್ ಕಡೆ ಗರಿ ಹಾಕ್ಯದ. ಬರೀ 2 ಸಾಲಿನ ಫರಕನ್ನ ನೀವು ಬದಲಾವಣೆ ನೀವು ವೀಕ್ಷಿಸಬಹುದು. ಇದು ಬಳಕೆ ಮಾಡಲಾರದ್ದು, ಇದು ಬಳಕೆ ಮಾಡದೇ ಇರುವಂತದ್ದು, ಇದು ಬಳಕೆ ಮಾಡಿದ್ದು. ಹೌದಾ? ಆದಷ್ಟು ಇವತ್ತಿನ ಪರಿಸ್ಥಿತಿಯೊಳಗೆ ಏನಾಗ್ಯದ, ಕೆಮಿಕಲ್ ಯೂಸ್ ಮಾಡಿ 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 ಭೂಮಿ ತಾಯಿಗೂ ಮಿಕ್ಕಿ ಹೋಗ್ಯದ, ಹಾಳಾಗಿ ಹೋಗ್ಯದ. ಅದರಲ್ಲಿ ಸಾವಯವ ಅಂತೇಳಿ ಬಹಳಷ್ಟು ಕಂಪ್ನಿಗಳು ಬರ್ತಾವೆ, ಆದ್ರೆ ಯಾವೂ ಅಷ್ಟು ಸರಿಯಾದ ಫಲಿತಾಂಶವನ್ನು ಕೊಡಲ್ಲ. ಈಗ ಸರ್ನು ಇದೇ ಒಂದು ಮಾರ್ಕೆಟಿಂಗ್ ಕಂಪ್ನಿ ಒಳಗಿದ್ದಾರೆ, ಅವ್ರದ್ದು ಅಂತ ಬಹಳಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಅದ. ಆದ್ರೆ ಮೊದಲಿಗೆ ಬಳಸಿದ್ದು ಎಷ್ಟು ಬಳಸಿರಿ ಸರ್? ಇದು ಟೋಟಲ್ ಕ್ಷೇತ್ರ ಎಷ್ಟದ? ಇದು 1 ಎಕರೆ ಸ್ವಲ್ಪ ಕಡಿಮೆ ಅದ ಸರ್. ಇನ್ನು ಆಕ್ಚುಲಿ ನೀವು ಬಳಕೆ ಮಾಡಿದಂತ ಉತ್ಪನ್ನ ಎಷ್ಟು ಉತ್ಪನ್ನ ಬಳಕೆ ಮಾಡಿದ್ರಿ? 1 ಪಾವ್ ಲೀಟರ್ ಡಬ್ಬಿ ರೀ, ಅಗದಿ ಸಣ್ಣದು, ಬರೀ 100 ml ಓನ್ಲಿ 3 ಪಂಪ್ ಮಾಡೀನಿ. 3 ಖರ್ಚು ಎಷ್ಟು ಬಂದಿರ್ಬೇಕ್ರಿ? 1000 ರೂಪಾಯಿ ಬಂದಿರ್ಬೇಕಲ್ರಿ? ಒಂದು 100 ರೂಪಾಯಿ ಸರ್, ಕೇವಲ 99 ರೂಪೀಸ್. 95 ರೂಪಾಯಿ MRP ಅದ ರೀ. ಮತ್ತ ಅಷ್ಟ್ರ ಒಳಗಡೆ ಈ 3 ಪಂಪ್ ಹಾಕಿದ ಕೊಡದಿನಿ. ಇಷ್ಟೇ ಗಮನಿಸಬೇಕು ನಾವು. ರೈತರಲ್ಲಿ ಹೇಳ್ಕೊಳ್ಳೋದು ಏನ್ ಮೇನ್ ಪಾಯಿಂಟ್ ಅಂತಂದ್ರ, ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ. ಸಾವಯವ ಪದ್ಧತಿ ಹೆಂಗ ಹಿಂದ್ ಹೇಳ್ಯಾರ, ಸಾವಯವ ಪದ್ಧತಿ ಸಾವಿಲ್ಲದ ಒಂದು ಕೃಷಿ ಪದ್ಧತಿ. ಬಟ್ ಯಾವುದೇ ತರ ಕೆಮಿಕಲ್ ಬಳಕೆ ಮಾಡದೆ ಬೆಳೆ ಕೂಡ ಹಾನಿ ಆಗಲ್ಲ, ಭೂಮಿ ಹಾನಿ ಆಗಲ್ಲ. ಇವು ನಾವು ಯೂಸ್ ಮಾಡಿದ್ದೆ ಆದ್ರೆ ನಾವು 100% ಇದ್ರಾಗ ಇಳುವರಿ ಜಾಸ್ತಿ ತಗೊಳಕ್ ಸಾಧ್ಯ ಅದ್ರಿ. ಥ್ಯಾಂಕ್ ಯು ಸರ್. ಇಷ್ಟ ಹೇಳಿ, ಇದು IMC ಪ್ರಾಡಕ್ಟ್ ಪ್ರತಿಯೊಬ್ರು ಯೂಸ್ ಮಾಡ್ಬೇಕಂತ ನನ್ನ ಅನಿಸಿಕೆ ರೀ. ಬಳಸಲಾರದ ಕ್ಷೇತ್ರ 4 ಸಾಲು. ಓಕೆ. ಇದೇ ಉಳಿದ ಬಾಜು ಸಾಲಿನೊಳಗೆ ಒಂದೇ ಸಾಲಿನಾಗ ಬಳಸಿದಂಥ ಕ್ಷೇತ್ರ. ಆದಷ್ಟು ರೈತ ಬಾಂಧವರಲ್ಲಿ ವಿನಂತಿ ಏನಪ್ಪ ಅಂತಂದ್ರೆ, ಸಾವಯವ ಬಳಸಿ ಭೂಮಿ ತಾಯಿಯನ್ನು ಉಳಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಇನ್ನು ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ಬರ್ತೇವೆ. ನಿಮಗೆ ಯಾವುದಾದ್ರೂ ಬೇರೆ ಬೆಳೆಯ ಬಗ್ಗೆ ಸಂಚಿಕೆ ಬೇಕಾದರೂ ನೀವು ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.